ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕೊನೆಯವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ. ಇವತ್ತು ನಾನು ಗೋಬಿ ಮಂಚೂರಿ ಮಾಡೋ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಫುಲ್ ಸಂಡೇ ಮಿನಿ ವ್ಲಾಗ್ ಥರ ಮಾಡಿದ್ದೀನಿ, ಏನೇನು ಕೆಲಸ ಮಾಡಿದ್ದೀನಿ ಅಂತ. ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ. ಗೋಬಿ ಮಂಚೂರಿ ಬಂದು ಹೊರಗಡೆ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾನು ಫಸ್ಟ್ ಒಂದು ಸಲ ಮಾಡಿದ್ದೆ, ಮತ್ತು ಇದೇ ಸೆಕೆಂಡ್ ಟೈಮ್ ಮಾಡಿರೋದು. ತುಂಬ ಚೆನ್ನಾಗಿತ್ತು. ವಿನೆಗರು, ಕಲ್ಲರು ಏನೂ ಯೂಸ್ ಮಾಡಿಲ್ಲ. ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೂ ಕೂಡ ಹೆಲ್ತಿಗೆ ಒಳ್ಳೆಯದು ಹೊರಗಡೆ ತಿನ್ನೋದಕ್ಕಿಂತ. ಮನೆಯಲ್ಲೇ ನಮಗೆ ಯಾವ ಐಟಮ್ ಇರುತ್ತೆ ಅದನ್ನೇ ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ರೆಸಿಪಿ ಶೇರ್ ಮಾಡಿದ್ದೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ನಾನಿಲ್ಲಿ ಟೆರಸ್ ಮೇಲೆ ಹೋಗಿ ಒಂದು 5 ನಿಮಿಷ ವಾಕೆಲ್ಲ ಮಾಡಿ ಬಂದು ಇಲ್ಲಿ ಒಂದು ಹಿಡಿ ಹೆಸರು ಕಾಳು, ಒಂದು ಹಿಡಿ ಕಡಲೆಕಾಳು, ಒಂದು 2 ಹಿಡಿಯಷ್ಟು ನಾನಿಲ್ಲಿ ಹುಳ್ಳಿಕಾಳನ್ನ ಕೂಡ ನೆನೆಹಾಕ್ತಿದ್ದೀನಿ. ನೆನೆಹಾಕಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹುಳ್ಳಿಕಾಳು ಬಂದು ಮೊಳಕೆ ಬರಿಸಿ ಸಾಂಬಾರು ಮಾಡೋದ್ರಿಂದ ಅದು ಕೂಡ ಹೆಲ್ತಿಗೆ ಒಳ್ಳೆಯದು. ನೆನೆಹಾಕಿ ಇಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಎದ್ದು, ಭಾನುವಾರ ಬೆಳಗ್ಗೆ ಎದ್ದು ನಾವು ನೆನೆಹಾಕಿರುವಂತಹ ಕಾಳುಗಳನ್ನ ನೀಟಾಗಿ 2 ಸಲ ವಾಶ್ ಮಾಡಿ ಒಂದು ಬಟ್ಟೆನ ಹಾಕಿ, ಬಟ್ಟೆ ಮೇಲೆ ನೀಟಾಗಿ ಒದ್ದೆ ನೀರಿನ ಅಂಶನೆಲ್ಲ ಚೆನ್ನಾಗಿ ತೆಗೆದು ನೀಟಾಗಿ ಬಟ್ಲಿಗೆ ಮತ್ತೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಮತ್ತು ಕೆಲವರು ಕಾಟನ್ ಬಟ್ಟೆಗೆ ಹಾಕ್ತಾರೆ. ನಾನು ಹುಳ್ಳಿಕಾಳಾದರೆ ಮಾತ್ರ ನಾನು ಕಾಟನ್ ಬಟ್ಟೆಗೆ ಹಾಕೋದು. ಈ ಥರ ಮೊಳಕೆ ಬರಿಸಿ ತಿನ್ನೋ ಅಂದರೆ ಹೆಸರು ಕಾಳು, ಕಡಲೆ ಬೀಜನೆಲ್ಲ ಹಾಗೆ ನೀಟಾಗಿ ನೀರಿನ ಅಂಶನೆಲ್ಲ ತೆಗೆದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಒಟ್ಟು ಕಾವಿರಬೇಕು ಅಷ್ಟೇ. ಕಾವಿದ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಗಾಳಿ ಆಡ್ದಂಗೆ ನೀಟಾಗಿ ಪ್ಲೇಟ್ ಮುಚ್ಚಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹೆಸರು ಕಾಳು ನಾನು ಮತ್ತು ಕಡಲೆ ಬೀಜನ ನೀಟಾಗಿ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಡಲೆಕಾಳನ್ನು ಕೂಡ ಅದೇ ರೀತಿ 2 ಸಲ ವಾಶ್ ಮಾಡಿ ಬಟ್ಟೆ ಮೇಕೆ ಹಾಕಿ ನೀಟಾಗಿ ನೀರಿನ ಅಂಶನೆಲ್ಲ ತೆಗೆದು ಅದನ್ನು ಕೂಡ ಸೇಮ್ ನೀಟಾಗಿ ಪ್ಲೇಟ್ ಮುಚ್ಚಿಟ್ರೆ ಅದು ಕೂಡ ಮೊಳಕೆ ಬರುತ್ತೆ. ಕಡಲೆಕಾಳನ್ನು ಕೂಡ ಮೊಳಕೆ ಬರಿಸಿ ತಿನ್ನೋದ್ರಿಂದ ಒಳ್ಳೆಯದು. ಸಾಂಬಾರಿಗೂ ಕೂಡ ಯೂಸ್ ಮಾಡ್ತಾರೆ. ನಾನು ಕಡಲೆಕಾಳನ್ನ ಹಾಗೆ ತಿನ್ನೋದಕ್ಕೆ ಅಂತಲೇ ಬಳಸ್ತೀನಿ, ಚೆನ್ನಾಗಿರುತ್ತೆ. ಹೆಲ್ತಿಯಾಗಿರುತ್ತೆ ಅಲ್ವಾ ಮೊಳಕೆ ಬರಿಸಿ ತಿನ್ನೋದ್ರಿಂದ. ಇದು ಹೆಸರು ಕಾಳು, ಕಡಲೆ ಬೀಜ, ಕಡಲೆಕಾಳು ಮತ್ತು ದ್ರಾಕ್ಷಿ, ನೀವು ಏನಿರುತ್ತೆ ಮನೆಯಲ್ಲಿ ಫ್ರೂಟು ಜೊತೆಗೆ ಕಟ್ ಮಾಡಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪ ಇದ್ದರೆ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಅದರಲ್ಲೂ ಪ್ರೆಗ್ನೆನ್ಸಿ ಇರೋವ್ರಿಗೂ ಕೂಡ ತುಂಬ ಒಳ್ಳೆಯದು. ಮೊಳಕೆ ಕಾಳು ಅಂಗನವಾಡಿಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಇದೇ ರೀತಿ ಸೇಮ್ ಮೊಳಕೆ ಬರಿಸಿನೇ ಅವ್ರೂ ಕೊಡೋದು. ತುಂಬ ಒಳ್ಳೆಯದು ಎಲ್ಲದಕ್ಕೂ. ನೆಕ್ಸ್ಟು ನಾನಿಲ್ಲಿ ನೀಟಾಗಿ ನೀರಿನಂಶನೆಲ್ಲ ತೆಗೆದಿಟ್ಟು ಎರಡನ್ನೂ ಕೂಡ ಮುಚ್ಚಿ ಇಟ್ಟಿದ್ದೀನಿ ಮೊಳಕೆ ಬರಲಿ ಅಂತ. ನೆಕ್ಸ್ಟ್ ಇಲ್ಲಿ ಕಾಫಿ ಕೂಡ ಬೆಳಗ್ಗೆ ಅಲ್ವಾ, ಬೆಳಗ್ಗೆನೇ ಕಾಫಿ ಕೂಡ ಇಟ್ಟಿದ್ದೀನಿ. ನಾವು ಎಷ್ಟೇ ವರ್ಷ ನಾವು ಚಿಕ್ಕವರಿಗಿದ್ದಾಗಿದ್ದನೂ ನೋಡ್ತಿದ್ದೀವಿ, ಪಾರ್ಲೇಜಿ ಬಿಸ್ಕತ್ತು ಮಾತ್ರ ಅದೇ ಹುಡುಗಿನೇ ಇದೆ. ಸಿಂಬಲ್ ಮಾತ್ರ ಚೇಂಜ್ ಆಗಿಯೇ ಇಲ್ಲ. ಪಾರ್ಲೇಜಿ ಬಿಸ್ಕತ್ತು ಎಷ್ಟೇ ದೊಡ್ಡವರಾದ್ರೂ ಟೇಸ್ಟು ಚೆನ್ನಾಗಿದೆ, ಅದನ್ನೇ ತಿಂತಿದ್ದೀವಿ ಕೂಡ. ಇವಾಗ ಕಾಫಿ ಕೂಡ ರೆಡಿ ಆಯಿತು. ಮತ್ತು ಇಲ್ಲಿ ಟಿಫನ್ ಕೂಡ ರೆಡಿ ಮಾಡಿದೆ. ರೈಸು ಮತ್ತು ಇಲ್ಲಿ ಟೊಮೊಟೊ ಗೊಜ್ಜು, ಮೊಟ್ಟೆನೂ ಕೂಡ ಬೇಯಿಸಿದ್ದೆ, ಅದು ಕೂಡ ತಿಂದಾಯಿತು. ಅಷ್ಟರಲ್ಲಿ ನಾನಿಲ್ಲಿ ತರಕಾರಿನೂ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು. ಖಾಲಿ ಆಗಿತ್ತು. ವೀಕ್ಲಿ 1 ಟೈಮ್ ಮಾಡ್ತೀನಿ ಅಷ್ಟೇ. ನಾನು ಒಂದು ವಾರಕ್ಕಾಗುವಷ್ಟು ಮಾಡಿರ್ತೀನಿ. ಕ್ಯಾಪ್ಸಿಕಮ್ಮು, ಕೋಸು ಮತ್ತು ಬೀನ್ಸು, ಕ್ಯಾರೆಟು, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬಟಾಣಿ ಎಲ್ಲ ಕುಕ್ ಮಾಡಿದ್ದೆ, ಅದು ಕೂಡ ಬಂತು. ಫ್ರಿಜ್ಜಿಗೆ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗೋಬಿ ಮಂಚೂರಿ ಮಾಡೋದಕ್ಕೆ ನಮ್ಮ ಹಸ್ಬೆಂಡು ನೀಟಾಗಿ ಕೋಸನ್ನ ಕಟ್ ಮಾಡಿ ಕೊಡ್ತಿದ್ರು. ನಾನು ಹೆಚ್ಚುತ್ತಿದ್ದೆ, ನೀನು ಹಿಂಗೆ ಹೆಚ್ಚಿದ್ರೆ ದಿನ ಫುಲ್ ಹೆಚ್ಚಿದ್ರು ಕೂಡ ಆಗಲ್ಲ ಅಂತ ಅವರೇ ಇಸ್ಕೊಂಡು ನೀಟಾಗಿ ಹೆಚ್ಚಿಕೊಟ್ರು. ನೋಡಿ, ಇವ್ರು ಕಟ್ ಮಾಡಿರೋ ಥರ ನಮಗೆಲ್ಲಿ ಬರುತ್ತೆ, ನಿಧಾನ ಕಟ್ ಮಾಡ್ತೀವಿ ನಾವು. ನೀಟಾಗಿ ಕೋಸನ್ನ ಅಂದರೆ ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ತುಂಬ ದಪ್ಪ ಇದ್ದರೆ ಅದು ಎಣ್ಣೆಗೆ ಬಿಡೋದಕ್ಕೆ ಸರಿಯಾಗೋದಿಲ್ಲ. ಚೆನ್ನಾಗಿ ಕಟ್ ಮಾಡಬೇಕು ಸಣ್ಣದಾಗಿ. ನೆಕ್ಸ್ಟ್ ಇಲ್ಲಿ ಕೋಸೆಲ್ಲ ಕಟ್ ಮಾಡಿ ಆಯಿತು. ನಾನು ಅರ್ಧ ಕೋಸು ಮಾತ್ರ ಹಾಕಿದ್ದೀನಿ ಅಷ್ಟೇ, ಒಂದು ಹಾಕಿಲ್ಲ. ನೆಕ್ಸ್ಟ್ ಇಲ್ಲಿ ನೀವೆಷ್ಟು ಕೋಸು ಹಾಕಿರ್ತೀರ ಅದ್ರ ಮೇಲೆ ನೋಡಿಕೊಂಡು ನಾನಿಲ್ಲಿ 4 ಸ್ಪೂನ್ ಇಲ್ಲಿ ಮೈದಾ ಹಾಕಿದ್ದೀನಿ. ನೆಕ್ಸ್ಟು ಅದೇ ಅಳತೆನಲ್ಲೇ, ಅದೇ ಸ್ಪೂನ್ನಲ್ಲೇ ಕಾರ್ನ್ಫ್ಲೋರ್ ಕೂಡ ಹಾಕಿದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಅಚ್ಚ ಖಾರದ ಪುಡಿ ಕಲ್ಲರ್ಗೆ ಚೆನ್ನಾಗಿರುತ್ತೆ. ನಾವಿಲ್ಲಿ ಯಾವುದೇ ಥರ ಕಲ್ಲರ್ ಯೂಸ್ ಮಾಡೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ಹಾಕ್ತಿದ್ದೀನಿ ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ, ಏಕೆಂದರೆ ಲಾಸ್ಟಿಗೆ ಅಲ್ಲಿ ನಾವು ಒಗ್ಗರಣೆ ಕೊಡ್ತೀವಲ್ವ ಆವಾಗಲೂ ಕೂಡ ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಕೂಡ ಹಾಕಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ, ಕಲ್ಲರ್ ಪರ್ಪಸ್ಗೋಸ್ಕರ ಹಾಕೋದು ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿ, ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ನೀಟಾಗಿ ಸ್ವಲ್ಪ ನೀರನ್ನೇ ಹಾಕ್ತಾ ನೀಟಾಗಿ ಚೆನ್ನಾಗಿ ಕಲಸಿ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಕೂಡ ಹಾಕ್ತಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ ಅಂತ ಒಂಚೂರು ಸ್ವಲ್ಪ ಹಾಕಿ ಚೆಕ್ ಮಾಡಿದ್ದೀನಿ. ಎಣ್ಣೆನೂ ಕೂಡ ಬಿಸಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಕಲಸಿಟ್ಕೊಂಡಿರುವಂತಹ ಗೋಬಿನೂ ಕೂಡ ಬಿಡ್ತಾ ಇದ್ದೀನಿ ನೋಡಿ. ಲೋ ಫ್ಲೇಮಲ್ಲೇನು ಬೇಡ, ಹೈ ಫ್ಲೇಮಲ್ಲೇ ಇಟ್ಟು ಮಾಡಬೇಕು, ಏಕೆಂದರೆ ಬೇಯಬೇಕಲ್ವ. ಲೋ ಫ್ಲೇಮ್ ಆದರೆ ಅರ್ಧ ಬೆಂದರೆ ಚೆನ್ನಾಗಿರೋದಿಲ್ಲ, ಹೊಟ್ಟೆ ನೋವು ಕೂಡ ಬರುತ್ತೆ. ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಮಾಡೋದು. ಏನೊಂದು 1/4 ಗಂಟೆ ಆಗುತ್ತೆ ಅಷ್ಟೇ. ಕಟ್ ಮಾಡಿ ಒಬ್ಬರು ಅಂದರೆ ಕೋಸೆಲ್ಲ ಕಟ್ ಮಾಡಿಕೊಟ್ರೆ ಇನ್ನೂ ಬೇಗನೆ ಮಾಡ್ಬೋದು. ಆಲ್ರೆಡಿ ನೋಡಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಗೋಬಿ ಕೂಡ ರೆಡಿ ಆಯಿತು. ಡ್ರೈ ಗೋಬಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಮಸಾಲೆ ಹಾಕೋದಕ್ಕೆ ಗೋಬಿಗೆ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ನಾನು ಕಟ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಮತ್ತು 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ ಪುಡಿ ಹಾಕಿದ್ವಿ ಅಲ್ವಾ, ಅದಕ್ಕೋಸ್ಕರ 1-2 ತೊಗೊಂಡ್ರೆ ಸಾಕು ಖಾರದ ಮೆಣಸಿನ್ಕಾಯಿ. ಅದನ್ನು ಕೂಡ ಎಣ್ಣೆಯಲ್ಲಿ 1-2-3 ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆಯಲ್ಲಿ. ನೆಕ್ಸ್ಟ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನೂ ಕೂಡ ಸೇರಿಸ್ತಿದ್ದೀನಿ. ಫುಲ್ ಫ್ರೈ ಆಗೋದೇನು ಬೇಡ, ಅರ್ಧ ಅಂದರೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿದ್ರು ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿನೂ ಕೂಡ ಹಾಕಾಯ್ತು. ಈರುಳ್ಳಿನೂ ಕೂಡ ಚೆನ್ನಾಗಿ ಮಾಗ್ಸೋಣ. ಕೆಲವರು ಪೇಸ್ಟ್ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಆದರೆ ಒಂದು ಸೈಡಲ್ಲೇ ಹೋಗಿ ಅದು ಕೂತ್ಕೊಬಿಡುತ್ತೆ. ಬಟ್ ಕಟ್ ಮಾಡಿರೋದ್ರಿಂದ ಇದು ಒಂದು ಕಡೆ ಇರೋದಿಲ್ಲ, ಚೆನ್ನಾಗಿ ಎಲ್ಲದಕ್ಕೂ ಒಂದಿರುತ್ತೆ. ಮತ್ತು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ಅಂಗಡಿಗಳಲ್ಲಾದರೆ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿರೋದಿಲ್ಲ ಕ್ಯಾಪ್ಸಿಕಮ್ ಎಲ್ಲ. ನಮ್ಮ ಮನೆಯಲ್ಲಿ ಮಾಡೋದಲ್ವ, ಹೆಲ್ತಿಯಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ಬೇಗ ಸ್ವಲ್ಪ ಬೇಯಲಿ ಅಂತ ಉಪ್ಪನ್ನ ಸೇರಿಸ್ತಿದ್ದೀನಿ. ಟೊಮೊಟೊ ಸಾಸ್ ಕೂಡ ನಾನು ಅಂದರೆ 1-2-3 ಡೇಸ್ ಹಿಂದೆ ನಾನು ಟೊಮೊಟೊ ಸಾಸ್ ಮಾಡಿದ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೆ. ಸಾಸ್ನೂ ಕೂಡ ಸೇರಿಸ್ತಿದ್ದೀನಿ. ಅದೇ ಸಾಸ್ನೂ ಕೂಡ ನಾನು ಯೂಸ್ ಮಾಡ್ತಿರೋದು. ಚೆನ್ನಾಗಿ ಕ್ಯಾಪ್ಸಿಕಮ್ಮು ಈರುಳ್ಳಿಗೆಲ್ಲ ಚೆನ್ನಾಗಿ ಒಂದು ರೀತಿ ಕೈ ಆಡೋಣ. ನೆಕ್ಸ್ಟ್ ಇಲ್ಲಿ ಕಾರ್ನ್ಫ್ಲೋರ್ ಕೂಡ ಒಂದು 4-5 ಸ್ಪೂನಷ್ಟು ನೀರಲ್ಲಿ ನೀಟಾಗಿ ಅಂದರೆ ಕೈ ಆಡಿಕೊಂಡು ತೆಳು ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟು ಗೋಬಿ ಕೂಡ ಹಾಕಿ ಫ್ರೈ ಮಾಡಿ ನಂತರ ಗೋಬಿನೂ ಕೂಡ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.